ಶ್ರೀಕಾಂತ್ ಪೂಜಾರಿ ಮನೆಗೆ ಪ್ರಮೋದ್ ಮುತಾಲಿಕ್ ಭೇಟಿ. ಕೈ ನಾಯಕ ಹರಿಪ್ರಸಾದ್ ಭಯೋತ್ಪಾದಕ ಅಂತ ಹೇಳಿದ್ಯಾರು? ರಾಜ್ಯದಲ್ಲಿ ಇನ್ನು 4 ದಿನ ಮಳೆ ಮುನ್ಸೂಚನೆ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ನಾಮಫಲಕ ಸಮರದಲ್ಲಿ ಕರವೇ ದಾಳಿ ನಡೆಸಿದ ಮಾಲ್ ಆಫ್ ಏಷ್ಯಾಗೆ ಸರತಿ ಸಾಲಿನಲ್ಲಿ ನೋಟಿಸ್ ನೀಡಲಾಗಿದೆ. ಬಿಬಿಎಂಪಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಕಮರ್ಷಿಯಲ್ ಟ್ಯಾಕ್ಸ್, ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಹೆದ್ದಾರಿ ನಿಯಮಗಳನ್ನ ಗಾಳಿಗೆ ತೂರಿ ಕಟ್ಟಡ ನಿರ್ಮಾಣ, ಪಾರ್ಕಿಂಗ್ ಏರಿಯಾ ಅಂತ ಪ್ಲಾನ್ ತೋರಿಸಿ ಬಿಬಿಎಂಪಿ ಸ್ಕೆಚ್ ಬದಲಾಯಿಸಿ ಕಾಮಗಾರಿ ಮಾಡಿದ ಆರೋಪದಡಿ ನೋಟಿಸ್ ಜಾರಿ ಮಾಡಲಾಗಿದೆ. 90 ಡಿಸಿಬಲ್ ಸೌಂಡ್ ಹೊರ ಬರ್ತಿರೋ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಗಳ ನಿವಾಸಿಗಳ ದೂರು ಬಂದಿದ್ದು, ದೂರಿನನ್ವಯ ಶಬ್ದ ಮಾಲಿನ್ಯ ಮಾಪನ ಮಾಡಿದ ವೇಳೆ ನಿಯಮಗಳ ಉಲ್ಲಂಘನೆ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಹೆದ್ದಾರಿ ಪ್ರಾಧಿಕಾರದಿಂದ ನೋಟಿಸ್ ಜಾರಿ ಮಾಡಲಾಗಿದೆ. 60% ಕನ್ನಡ ನಾಮಫಲಕ ಹಾಕುವಂತೆ ಬಿಬಿಎಂಪಿಯು ನೋಟಿಸ್ ನೀಡಿದೆ. ರಾಜ್ಯದಲ್ಲಿ ಕನ್ನಡ ನಾಮಫಲಕಕ್ಕಾಗಿ ಕರವೇ ಕಾರ್ಯಕರ್ತರು ಬೃಹತ್ ಹೋರಾಟ ಮಾಡಿದ್ರು, ಬಂಧನಕ್ಕೂ ಒಳಗಾಗಿದ್ದಾರೆ. ಇದೀಗ ಎಚ್ಚೆತ್ತುಕೊಂಡ ಬಿಬಿಎಂಪಿ ವಾಣಿಜ್ಯ ಉದ್ದಿಮೆಗಳಿಗೆ, ಮಳಿಗೆಗಳಿಗೆ ನೋಟಿಸ್ ನೀಡಿದೆ. ನೋಟಿಸ್ ತಲುಪಿದ 7 ದಿನಗಳ ಒಳಗೆ 60% ಕನ್ನಡ ನಾಮಫಲಕ ಕಡ್ಡಾಯಗೊಳಿಸುವಂತೆ ಸೂಚಿಸಿದೆ. ಆಯಾಯ ವಲಯದ ಪಾಲಿಕೆ ಅಧಿಕಾರಿಗಳಿಂದ ವಾಣಿಜ್ಯ ಉದ್ದಿಮೆ ಮಳಿಗೆಗಳಿಗೆ ನೋಟಿಸ್ ನೀಡಲಾಗಿದೆ. 7 ದಿನಗಳ ಒಳಗೆ 60% ಕನ್ನಡ ನಾಮಫಲಕ ಹಾಕದಿದ್ರೆ ಪರವಾನಗಿ ರದ್ದು ಮಾಡುವ ಎಚ್ಚರಿಕೆ ಕೊಟ್ಟಿದೆ. ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಪರಿಣಾಮದಿಂದಾಗಿ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟಕ್ಕೆ ಮಹಿಳಾ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಹೊಸ ವರ್ಷದ ಸಂಭ್ರಮ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ದೇಗುಲಕ್ಕೆ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರನ ಹುಂಡಿಯಲ್ಲಿ 2,90,00,000 ರೂಪಾಯಿಗೂ ಹೆಚ್ಚು ಕಾಣಿಕೆ ಹಣ ಸಂಗ್ರಹ ಆಗಿದೆ. ಕಳೆದ 1 ತಿಂಗಳ ಅವಧಿಯಲ್ಲಿ ಭಕ್ತರು ಮಹದೇಶ್ವರನಿಗೆ ನಗದು ರೂಪದಲ್ಲಿ ಒಟ್ಟು 2,90,732 ರೂಪಾಯಿ ಕಾಣಿಕೆ ಸಮರ್ಪಿಸಿದ್ದಾರೆ. ಈ ಪೈಕಿ 13 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ನಾಣ್ಯಗಳ ರೂಪದಲ್ಲೇ ಕಾಣಿಕೆ ಸಲ್ಲಿಸಿರುವುದು ವಿಶೇಷ ಆಗಿದೆ. ಜೊತೆಗೆ 102 ಗ್ರಾಂ ಚಿನ್ನ, 3 ಕೆಜಿ, 155 ಗ್ರಾಂ ಬೆಳ್ಳಿಯನ್ನ ಮಾದಪ್ಪನಿಗೆ ಅರ್ಪಿಸಲಾಗಿದೆ. ಇದಲ್ಲದೆ $23, ಕೆನಡಾದ $100, ಒಮೆನ್ ದೇಶದ 4 ರಿಯಾದ್ ನೋಟುಗಳು ಕೂಡ ಕಾಣಿಕೆ ರೂಪದಲ್ಲಿ ಸಿಕ್ಕಿದೆ. ಚಲಾವಣೆಯಲ್ಲಿ ಇಲ್ಲದ 2000 ಮುಖಬೆಲೆಯ 12 ನೋಟುಗಳು ಕೂಡ ಹುಂಡಿಯಲ್ಲಿ ಕಂಡುಬಂದಿದೆ. ಉಚಿತ ಬಸ್ ಪ್ರಯಾಣಕ್ಕಾಗಿ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಬಸ್ಗಾಗಿ ಪರದಾಟ ನಡೆಸಿದ್ದಾರೆ. ಸಾಮಾನ್ಯ ಬಸ್ಗಳ ಕೊರತೆಯಿಂದ ಬೇರೆ ಬೇರೆ ಗ್ರಾಮಕ್ಕೆ ತೆರಳುವುದಕ್ಕೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಹೀಗಾಗಿ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಿಗೆ ತೆರಳುವುದಕ್ಕೆ ವಿದ್ಯಾರ್ಥಿಗಳು, ಜನರು ಹೈರಾಣಾಗಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕಲಬುರಗಿ ಜಿಲ್ಲೆಯ ಮಾರ್ಗದ ಗ್ರಾಮೀಣ ಭಾಗಕ್ಕೆ ಎಕ್ಸ್ಪ್ರೆಸ್ ಬಸ್ಗಳ ಓಡಾಟವೇ ಹೆಚ್ಚಳ ಆಗಿದೆ. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗಂಟೆಗಟ್ಟಲೆ ಕಾದ್ರೂ ಸಾಮಾನ್ಯ ಕೆಂಪು ಬಸ್ ಬರುವುದೇ ಇಲ್ಲ. ಕಲ್ಯಾಣ ಸಾರಿಗೆ ಸಂಸ್ಥೆ ಹೆಚ್ಚು ನಾನ್ ಸ್ಟಾಪ್ ಬಸ್ಗಳನ್ನೇ ರಸ್ತೆಗಿಳಿಸುತ್ತದೆ. ಇದರಿಂದ ಸಾಮಾನ್ಯ ಬಸ್ಗಳ ಸಂಖ್ಯೆ ವಿರಳವಾಗಿದೆ. ಕಳೆದ 6 ತಿಂಗಳಿಂದ ಇದೇ ಸಮಸ್ಯೆ ಆಗಿದ್ದು, ಯಾದಗಿರಿಯಿಂದ ಕಲಬುರಗಿ ಜಿಲ್ಲಾ ಕೇಂದ್ರದ ಮಾರ್ಗದಲ್ಲಿರುವ ಯರಗೋಳ, ಲಾಡ್ಲಾಪುರ, ನಾಲ್ವರ್ ಹಾಗೂ ವಾಡಿಗೆ ತೆರಳುವುದಕ್ಕೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಹೆಚ್ಚುವರಿ ಆರ್ಡಿನರಿ ಬಸ್ಗಳನ್ನು ಬಿಡಬೇಕು ಅಂತ ಪ್ರಯಾಣಿಕರು ಆಗ್ರಹಿಸಿದ್ದು, ಸಾರಿಗೆ ಇಲಾಖೆ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಆಫೀಸರಿಗೆ ಹೋಗಿ ಕೇಳಿದ್ರೆ ಬರ್ತಾವ ಅಂತಾರೆ. ಅರ್ಧ ತಾಸಿಗೆ ಅಲ್ಲಿ ಡೈರೆಕ್ಟ್ ಬಸ್ ಬಿಡ್ತಾ ಇದ್ದಾರೆ. ಬಟ್ ನಮಗಾಗಿ ಬಸ್ ಇಲ್ಲ, ಸ್ಟಾಪ್ ಇಲ್ಲ, ನಾಲ್ವರ್ಗ್ ಸ್ಟಾಪ್ ಇಲ್ಲ, ನಡುವೆ ಲಾಡ್ಲಾಪುರ ಸ್ಟಾಪ್ ಇಲ್ಲ, ಹಲ್ಕಟ್ಟ ಸ್ಟಾಪ್ ಇಲ್ಲ, ಡೈರೆಕ್ಟ್ ಬಲರಾಮ್ ಚೌಕ್, ರಾವೂರ್. ವಿದ್ಯಾರ್ಥಿಗಳಿಗೆ, ನೌಕರರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಬಸ್ಗಳು ಬಿಡಬೇಕು ಸರ್, ಎಕ್ಸ್ಟ್ರಾ ಬಸ್ ಹಾಕಿದ್ರೆ ನಮ್ಗೆ ಸರಿಯಾಗುತ್ತೆ. ಡೈರೆಕ್ಟ್ ಬಸ್ ಇದಾವ, ಬಟ್ ಲೋಕಲ್ ಸ್ಟಾಪ್ ಬಸ್ಗಳು ಒಂದಿಷ್ಟು ಬಿಡಬೇಕು.